ನೋಡಿ, ನಮ್ಮ ಕನ್ನಡಿಗರು ಎಷ್ಟು ವಿಶಾಲ ಹೃದಯದವರು ಅಂತ ಹೇಳೋಕ್ಕೆ ಇದೇ ಒಂದು ಸಾಕ್ಷಿಯಾಗಿರುತ್ತೆ. ನೋಡಿ, 1 ಅವರ್ದಿಂದ ಬೀಚ್ ಕಾಣುತ್ತಲ್ಲ, ಬ್ರಿಡ್ಜಿಂದ ಹಂಗೆ ಕಾಣ್ತಾ ಇದೆ. ಅಲ್ಲಿ ಅಲ್ಲಿ ನೋಡಿ ಮಕ್ಕಳೇ, ಲೈನಾಗಿ ಬನ್ನಿ ಎಲ್ಲರೂ. ನಾನು ಬೆಂಗಳೂರಿಗೆ ರಿಟರ್ನ್ ಹೋಗೋಣ, ಇನ್ಯಾವುದು ಪ್ಲೇಸ್ ಇಲ್ಲ ಅಂದ್ಕೊಂಡು ಬರ್ತಾ ಇರಬೇಕಾದ್ರೆ ನನಗೆ ಸಡನ್ನಾಗಿ ಜ್ಞಾಪಕ ಆಯಿತು. ಜೈ ಆಂಜನೇಯ. ಹಾಯ್, ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್ ಎಲ್ಲರಿಗೂ, ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಾನು ಇವತ್ತಿನ ಒಂದು ಸೋಲೋ ರೈಡ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನಾನು ಸೋಲೋ ರೈಡ್ ಹೋಗ್ತಾಯಿದ್ದೀನಿ ಟುವರ್ಡ್ಸ್ ಬೆಟ್ಟದ ಭೈರವೇಶ್ವರ ಟೆಂಪಲ್ಗೆ. ಇಲ್ಲಿಂದ 250 ಕಿಲೋಮೀಟರ್ ಒಂದು ಸೈಡ್ ಆಗುತ್ತೆ. ಸೊ ಒಬ್ಬನೇ ಹೋಗ್ತಾಯಿದ್ದೀನಿ. ದಿಸ್ ಈಸ್ ಮೈ ಸೋಲೋ ರೈಡ್ ಆ್ಯಂಡ್ ಆ್ಯಸ್ ಯೂಶ್ವಲ್ ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಸ್ವಲ್ಪ ಲೇಟ್ ಆಗಿದೆ, 5 ಕಾಲ ಆಗಿಬಿಟ್ಟಿದೆ ಆಲ್ರೆಡಿ. ಬೆಟ್ಟದ ಭೈರವೇಶ್ವರ ಅಲ್ಲಿ ಹೋಗಿ ರಿಟರ್ನ್ ಬರುವಾಗ ಸೊ 2 ಪ್ಲೇಸ್ ಇದೆ, ಬೇಲೂರು ಮತ್ತು ಹಳೆಬೀಡು. ಅಲ್ಲಿನ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡ್ತೀನಿ. ಸೊ ಮತ್ತ್ಯಾಕೆ ತಡ, ಹೋಗ್ತಾ ಮಾತಾಡೋಣ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಆಗಿರಿ ಆ್ಯಂಡ್ ಎಲ್ಲರೂ ಸೇಫಾಗಿ ರೈಡ್ ಮಾಡಿ. ಹೆಲ್ಮೆಟ್ ಆಗಲಿ, ಜಾಕೆಟ್ ಆಗಲಿ, ಗ್ಲೌಸ್ ಆಗಲಿ, ನೀ ಗಾರ್ಡ್ ಆಗಲಿ ಎಲ್ಲನೂ ಹಾಕಿಬಿಟ್ಟು ಎಲ್ಲರೂ ರೈಡ್ ಮಾಡಿ ಸೇಫಾಗಿರಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಇಲ್ಲಿದೆ, ಇವಾಗ ಫ್ಯೂಯಲ್ ಅಪ್ ಆಯಿತು. ಹಾಗೇ ಸ್ವಲ್ಪ ಗಾಳಿ ಹಾಕಬೇಕಿತ್ತು ಗಾಡಿಗೆ, ಅದನ್ನು ಹಾಕಿ ಆಯಿತು. ಸ್ವಲ್ಪ ಕ್ಯಾಮ್ರಾ ಇಶ್ಯೂಸ್ ಇತ್ತು. ನನಗೆ ಸ್ಟಾರ್ಟಿಂಗಲ್ಲಿ ಕ್ಯಾಮ್ರಾ ಬರ್ತಾ ಇದೆಯೋ ಇಲ್ವೋ ಅಂತ ಗೊತ್ತೇ ಆಗಿರಲಿಲ್ಲ. ಆನ್ ಮಾಡಿದ್ರೆ ಆಫ್ ಆಗ್ತಾಯಿತ್ತು, ಅದು ನಂಗೆ ಗೊತ್ತೇ ಇರಲಿಲ್ಲ. ಇವಾಗ ಇಲ್ಲಿ ಬಂದು ಚೆಕ್ ಮಾಡಿದಾಗಲೇ ಗೊತ್ತಾಯಿತು ಆಫಲ್ಲೇ ಇದೆ. ಆವಾಗಿಂದ ಆನ್ ಮಾಡಿದ್ದೀನಿ, ಆನೇ ಆಗಿರಲಿಲ್ಲ. ಇವಾಗ ನೋಡಿದ್ರೆ ಆಫ್ ಆಗಿತ್ತು. ಅದಕ್ಕೆ ಮತ್ತೊಂದು ಸಲ ಚೆಕ್ ಮಾಡಿ ಇವಾಗ ಗಾಳಿನೂ ಹಾಕಿ ಪೆಟ್ರೋಲು ಫುಲ್ ಟ್ಯಾಂಕ್ ಮಾಡಿಸಿ ಇವಾಗ ಹೊರಡಬೇಕು. ಇಲ್ಲಿ ದಾಸರಹಳ್ಳಿಯಲ್ಲೇ ಇದ್ದೀನಿ, ಇನ್ನೂ ಒಂದು 5 ನಿಮಿಷ ಅಷ್ಟೇ ಆಯಿತು. ಸೊ ಹೋಗ್ಬಿಡೋಣ, ಇನ್ನೂ ಲೇಟ್ ಆಗಿಬಿಡುತ್ತೆ. ಟೈಮ್ ಆಗಿ ಇಲ್ಲ ಮಾತಾಡ್ತಿದ್ರೆ ಇಲ್ಲ ಟೈಮ್ ಆಗಿಬಿಡುತ್ತೆ. ಹೋಗ್ತಾ ಮಾತಾಡೋಣ ಬನ್ನಿ. ಇದು ನೆಲಮಂಗಲ ಟೋಲ್ಗೇಟಿಂದ ಸ್ವಲ್ಪ ಹಿಂದೆನೇ ಇದ್ದೀನಿ, ಇನ್ನು ಬಂದಿದ್ದೀನಿ. ಬೆಳಕಾಗಿದೆ ಆಲ್ರೆಡಿ, ಸೂರ್ಯೋದಯವಾಗಿದೆ. ಏನಂದ್ರು ಗಾಡಿ ಮಾತ್ರ ತುಂಬ ಚೆನ್ನಾಗಿ ಓಡ್ತಾ ಇದೆ. ಯಾಕೋ ಗೊತ್ತಿಲ್ಲ, ಅರ್ಲಿ ಮಾರ್ನಿಂಗ್ ಅಂತನೋ ಇಲ್ಲ ಕೋಲ್ಡ್ ವೆದರ್ಗೋ ಏನಂತಲೇ ಗೊತ್ತಿಲ್ಲ. ತುಂಬ ನಾನು ಸ್ಪೀಡೋಮೀಟ್ರ್ ನೋಡ್ತಾ ಇಲ್ಲ ಅಂದರೆ ಅದು ಸುಮ್ಮನೆ ಒಂದು 80-90 ಇದ್ದೀನಿ ಅಂತ ಫೀಲ್ ಆಗುತ್ತೆ, ಆ ಥರ ಇದೆ. ಬಟ್ ಸ್ಪೀಡೋಮೀಟರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ 110, 115 ಅಲ್ಲಿದ್ದಾನೆ, ಗೊತ್ತೇ ಆಗ್ತಾಯಿಲ್ಲ. ಅಷ್ಟು ಸಖತ್ತಾಗಿ ಚೆನ್ನಾಗಿ ಓಡ್ತಾ ಇದೆ ಗಾಡಿ, ತುಂಬ ಖುಷಿ ಆಗ್ತಾಯಿದೆ. ಹೋಗೋಣ ಮುಂದೆ. ಇಲ್ಲ, ನೆಕ್ಸ್ಟ್ ಸ್ಟಾಪು ನಾನು ಟೋಲ್ ಗೇಟ್ ಹತ್ರ ಇಡಬೇಕು ಅಂದ್ಕೊಂಡಿದ್ದೆ, ಬಟ್ ಬೇಡ, ಟೋಲ್ ಗೇಟಲ್ಲಿ ಬೇಡ ಸುಮ್ಮನೆ. ಯಾಕಂದರೆ ಇವಾಗಷ್ಟೇ ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ, ಒಂದು 20-30 ಕಿಲೋಮೀಟ್ರ್ ಓಡಿಸಲ್ಲ. ನೆಕ್ಸ್ಟ್ ಪಿಟ್ ಸ್ಟಾಪ್ ಬಂದು 30 ಕಿಲೋಮೀಟರ್ಸ್ ಅಂದರೆ 45 ಕಿಲೋಮೀಟರ್ಸ್ ಆಗುತ್ತೆ. ಕುಣಿಗಲ್ ಜಂಕ್ಷನ್ ಇದೆ, ನನ್ನ ಫೇವ್ರೇಟ್ ಸ್ಪಾಟ್ ಅದು. ಅಲ್ಲೇ ಹೋಗೋಣ ಅಂದ್ಕೊಂಡಿದ್ದೀನಿ. ಅಲ್ಲೇ ಒಂದು ಪಿಟ್ ಸ್ಟಾಪ್ ಆಗಿಬಿಡ್ತೀನಿ, ಫಸ್ಟ್ ಸ್ಟಾಪ್. ಸೊ ಇದೇನೆ, ಇಲ್ಲಿಂದ ರೈಟ್ ಸಿಗ್ನಲಿಂದ ರೈಟ್ ತೊಗೊಂಡ್ರೆ ಒಂದು ಚಾಯ್ ಸ್ಪಾಟ್ ಇದೆ. ಅಲ್ಲಿ ಒಂದು ಸ್ಪಾಟಲ್ಲಿ ಚಾಯ್ ಕುಡಿದು ಹಾಗೆ ಹೊರಡೋಣ. ಸೊ ಅಂಗಡಿ ಓಪನ್ ಇದೆ, ಬನ್ನಿ ಹೋಗೋಣ. ಏನಾದರೂ ಕುಡ್ಕೊಂಡು ತಿನ್ಕೊಂಡು ಹೋಗೋಣ. AB ಚಾಯ್ ಪಾಯಿಂಟ್ ಅಂತ ಬೆಳಗ್ಗಿನ ಜಾವ ಇರುತ್ತೆ. ನಾನು ಯೂಶ್ವಲಿ ಊರಿಗೆಲ್ಲ ಹೋಗುವಾಗ ಇಲ್ಲಿ ಸ್ಟಾಪ್ ಮಾಡಲ್ಲ. ಏನಕ್ಕಂದರೆ ನಾನು ಅಲ್ಲಿ ಹಿಂದೆನೇ ಸ್ಟಾಪ್ ಮಾಡ್ತೀನಿ. ಅದಾದಮೇಲೆ ಹಿಂದೆ ಒಂದು ಟೋಲ್ ಗೇಟ್ ಇದೆ, ಅಲ್ಲಿ ಸ್ಟಾಪ್ ಮಾಡ್ತೀನಿ. ಇಲ್ಲಿ ಆದರೆ ನನಗೆ ಸ್ಟಾಪ್ ಮಾಡೋಕ್ಕಾಗಲ್ಲ, ಅಷ್ಟು ಬೇಗ ಓಪನ್ ಇರಲ್ಲ. ಸಾರಿ ಗೈಸ್, ಒಂದೊಂದು ಕಡೆ ನನ್ನ ಕ್ಯಾಮ್ರಾ ಇಶ್ಯೂಸಿಂದ ಸ್ವಲ್ಪ ವಾಯ್ಸ್ ಬರ್ತಾ ಇಲ್ಲ ಯಾವುದಕ್ಕೂ. ಅದಕ್ಕೆ ಇದರಲ್ಲಿ ಮಾತ್ರ ನಾನು ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಸೊ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ತೊಗೊಂಡಿದ್ದೆ ತಂದೂರಿ ಚಾಯ್ ಮತ್ತು ನನ್ನ ಫೇವ್ರೇಟ್ ಓರಿಯೋ ಬಿಸ್ಕೆಟು, ಎರಡರಲ್ಲೇ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು. ಸೊ ನೋಡ್ಕೊಳ್ಳಿ ಗೈಸ್, ಇದೆ ತಂದೂರಿ ಚಾಯ್ ಹೆಂಗೆ ರೆಡಿ ಮಾಡ್ತಾಯಿದ್ದೆ ನೋಡಿ, ನನ್ನ ಫೇವ್ರೇಟ್ ತಂದೂರಿ ಚಾಯ್. ಸೊ ಫಸ್ಟ್ ಪಿಟ್ ಸ್ಟಾಪ್ ಆಯಿತು, ಚಾಯ್ ಎಲ್ಲ ಕುಡ್ದಾಯಿತು. ಇವಾಗ ಹೊರಡೋದೆ. ಇವಾಗ ನೆಕ್ಸ್ಟ್ ಸ್ಟಾಪ್ ಬಂದು ನಂದು ಹಾಸನ ಹತ್ರ. ಇಲ್ಲಿಂದ ಒಂದು 110-120 ಕಿಲೋಮೀಟರ್ಸ್ ಹೊಡಿಬೇಕು. ನೆಕ್ಸ್ಟ್ ಟೋಲ್ ಗೇಟ್ ಬರುತ್ತೆ, ಅಲ್ಲೇ ಒಂದು ಸ್ಟಾಪ್ ಕೊಟ್ಬಿಡ್ತೀನಿ. ಸೊ ಸದ್ಯಕ್ಕೆ ಇಲ್ಲಿಂದ ಹೊರಡೋಣ. ರೋಡೆಲ್ಲ ಖಾಲಿ ಇದೆ, ಆಲ್ಮೋಸ್ಟ್ ಖಾಲಿ ಇದ್ದಂಗಿದೆ. ಬಟ್ ಬ್ಯೂಟಿಫುಲ್ ವೆದರ್ ಮಾತ್ರ ತುಂಬ ಕೋಲ್ಡ್ ಇದೆ, ಚಳಿ ಇದೆ. ಈ ಮಿರರ್ ಯಾಕೋ ತುಂಬ ಲೂಸ್ ಆಗಿಬಿಟ್ಟಿದೆ. ನಿನ್ನೆ ಅಲ್ಲಿಗ ರೂಮ್ ಹತ್ರ ಪಾರ್ಕ್ ಮಾಡಿದವಾಗಲೇ ಯಾರೋ ಮಕ್ಕಳು ಏನೋ ಕಿತಾಪತಿ ಮಾಡಿದ್ದಾರೆ. ಅದು ಯಾವಾಗಲೂ ಇದ್ದದ್ದೇ, ನನ್ನ ಈ ಪ್ರಾಬ್ಲಮ್ ಅಂತೂ ಇದ್ದೇ ಇರುತ್ತೆ. ಎಲ್ಲ ಟೈಮಲ್ಲಿ ಇದೊಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಯಾವಾಗ ನೋಡಿದ್ರೂ ಮಿರರ್ ಲೂಸ್ ಆಗಿರುತ್ತೆ. ಎಲ್ಲಾದರೂ ಶಾಪ್ಗೆ ಹೋಗಿ ನಾನು ಟೈಟ್ ಮಾಡಿಸ್ಕೊಂಡು ಹೋಗಬೇಕು. ಇವಾಗ ಸದ್ಯಕ್ಕೆ ಯಾವುದೇ ಗ್ಯಾರೇಜ್ ಓಪನ್ ಇಲ್ಲ, ನೋಡ್ತೀನಿ ಮುಂದೆ ಎಲ್ಲಾದರೂ ಗ್ಯಾರೇಜ್ ಓಪನ್ ಇದ್ದರೆ ಅಲ್ಲೇ ಮಿರರ್ ಸರಿ ಮಾಡ್ಕೊಳ್ತೀನಿ. ಒಳ್ಳೆ ಪಿಕಪ್ ಕೊಡ್ತಾಯಿದೆ ಗಾಡಿ ಮಾತ್ರ, ಒಳ್ಳೆ ರನ್ ಆಗ್ತಾಯಿದೆ.
ಯಾಕೋ ಮಜಾ ಆಗ್ತಾಯಿದೆ ಗಾಡಿ ಓಡ್ಸೋಕ್ಕೆ. ಹಿಂಗೆ ಹೈವೇ ರೋಡ್ ಸಿಕ್ಬಿಟ್ರೆ ನೋಡಿ, ಇದೇ ಸ್ಪೀಡಲ್ಲಿ ಹೋಗ್ತಾಯಿದ್ರೆ ಏನು ಬೇಡ, ಹಂಗೆ ಹೋಗ್ತಾ ಇರ್ಬೋದು ನೋಡಿ. ಎಷ್ಟೇ ಹೇಳಿದ್ರೂ ಸ್ವಲ್ಪ ನೋಡಿಕೊಂಡೇ ಹೋಗ್ಬೇಕಾಗುತ್ತೆ, ತುಂಬ ರಿಸ್ಕಿ ಇದೆಲ್ಲ. ಯಪ್ಪ ಏನು ಪಿಕಪ್ ಕೊಡ್ತಾಯಿದ್ದೆ ಗುರು, ನಾನು 130ಯಲ್ಲೇ ಮ್ಯಾಕ್ಸ್ ಓಡಿಸ್ತಾ ಇದ್ದೆ. ಇವಾಗ ನೋಡಿ 129, 139, 140ವರೆಗೂ ರೀಚ್ ಆಗ್ತಾಯಿದ್ದೆ. ವಾವ್, ತುಂಬ ಒಳ್ಳೆ ರನ್ ಆಗ್ತಾಯಿದೆ ಗಾಡಿ ಮಾತ್ರ. ಮಜಾ ಬರ್ತಾಯಿದೆ ಈ ಥರ ಗಾಡಿ ಓಡ್ಸೋಕ್ಕೆ. ಸೊ ಇಲ್ಲೊಂದು ಸ್ಟಾಪ್ ಕೊಟ್ಟೆ ನಾನು. ಅಲ್ಲಿಂದ ಒಂದು 70 ಕಿಲೋಮೀಟ್ರ್ ಮುಂದೆ ಬಂದೆ. ಸ್ವಲ್ಪ ಯಾಕೋ ಸುಸ್ತಾದಂಗೆ ಆಯಿತು. ಒಂದೇ ಸ್ಟ್ರೆಚಲ್ಲಿ ಓಡಿಸ್ತಾ ಇದ್ನಲ್ಲ, ಸ್ವಲ್ಪ ಟಯರ್ಡ್ ಅನಿಸ್ತು. ಈ ಒಂದು ಅಂಗಡಿ ಹತ್ರ ಬಂದಿದ್ದೀನಿ, ಇಲ್ಲೊಂದು ಚಾ ಕುಡ್ಕೊಂಡು ಹೋಗೋಣ ಅಂತ. ಇದು ಹೆಸರೇನಿಲ್ಲ, ಅಂಗಡಿ ಹೆಸರೇನು ಗೊತ್ತಿಲ್ಲ. ಸೊ ಇದು ನಮ್ಮ 3ನೇ ಸ್ಟಾಪ್ ಆಗಿರುತ್ತೆ. ಇನ್ನೊಂದು ಟೀ ಕುಡಿಯೋಣ ಅಂತ ಒಂದು ಸ್ಟಾಪ್ ಮಾಡಿದ್ದೀನಿ. ಹಾಸನ ಬಂದಿದೆ. ಹಾಸನ ಒಂದು 5 ಕಿಲೋಮೀಟ್ರ್ ಇದೆ ಅಷ್ಟೇ. ನೋಡಿ, ಉದಾದ ಒಂದು ನಾಯಿ ಮರಿ ಇದೆ, ಕ್ಯೂಟ್, ಇಷ್ಟು ಕ್ಯೂಟಾಗಿದೆ, ಚಿಕ್ಕದಾಗಿ. ಏನ ನಿನ್ನ ಹೆಸರು? ನಾನ್ರಿ ಲಲ್ಲಿ. ಬಿಸ್ಕೆಟ್ ಬೇಕಾ? ಬಿಸ್ಕೆಟ್. ಇವಾಗ ಹಾಸನದಿಂದ ಬೇಲೂರು ರೋಡಲ್ಲಿ ಇದ್ದೀವಿ. ಇದು ಬೇಲೂರು ರೋಡು. ಮ್ಯಾಕ್ಸಿಮಮ್ ಒಂದು 50 ಕಿಲೋಮೀಟರ್ ಇದೆ ನಮ್ಮ ಡೆಸ್ಟಿನೇಷನು, ಅಂದರೆ ಬೆಟ್ಟದ ಭೈರವೇಶ್ವರ. ಸೊ ಇಲ್ಲೊಂದು ಪಿಟ್ ಸ್ಟಾಪ್ ಕೊಟ್ಟೆ, ಒಂದು ಸ್ಟಾಪ್ ಅಷ್ಟೇ. ಸಖತ್ತಾಗಿತ್ತು ಜರ್ನಿ, ಮಾತ್ರ ಸೂಪರಾಗಿತ್ತು. ಸ್ವಲ್ಪ ಲೇಟ್ ಆಯಿತು, ಆದ್ರೂ ತುಂಬ ಚೆನ್ನಾಗಿತ್ತು. ಲೇಟ್ ಆಗಿದ್ದೇ ಒಳ್ಳೇದಾಯಿತು ಬಿಟ್ಟಿದ್ದು. ಯಾಕಂದರೆ ಸ್ವಲ್ಪ ಅರ್ಲಿ ಮಾರ್ನಿಂಗ್ ಬಿಟ್ಟರೆ ಈ ವ್ಯೂಸ್ ಎಲ್ಲ ನಂಗೆ ಕಾಣ್ತಾ ಇರಲಿಲ್ಲ. ಕತ್ಲೆ ಇರುತ್ತೆ, ಬೆಳಕಿರಲ್ಲ, ಕತ್ಲೆ ಇರುತ್ತೆ, ಅದಕ್ಕೆ ಕಾಣಿಸ್ತಾ ಇರಲಿಲ್ಲ. ಸೊ ಸ್ವಲ್ಪ ಲೇಟಾಗಿ ಬಿಟ್ಟೆ. ಇವಾಗ ಓಕೆ, ಹೊರಡೋಣ. ಸ್ಮಾಲ್ ಒಂದು 5 ನಿಮಿಷ ಇರ್ತೀನಿ, ಗ್ಯಾಪ್ ಕೊಡ್ತೀನಿ, ಸ್ವಲ್ಪ ರೆಸ್ಟ್ ಮಾಡಿ ಹೋಗೋಣ. ಆರಾಮ್ಸೆ ಹೋಗೋಣ, ಏನು ಅರ್ಜೆಂಟ್ ಏನಿಲ್ಲ, ಆರಾಮಾಗಿ ಹೋಗ್ತೀನಿ. ಸೊ ಹೋಗ್ತಾ ಸಿಗ್ತೀನಿ. ಬಾಯ್ ಬಾಯ್. ಸೊ ಇನ್ನೇನು ಬಂತು, ನನ್ನ ಲೊಕೇಶನ್ ಬರ್ತಾಯಿದೆ. ಮುಂದೆ ಒಂದು ಲೆಫ್ಟ್ ಇದೆ ಅಂತ ಇಲ್ಲೇ ಎಲ್ಲ ತೋರಿಸ್ತಾ ಇದೆ. ಇಲ್ಲೇ ಇದೆ, ಇದೇ ಲೆಫ್ಟ್ ತೊಗೊಂಡು ಹೋದರೆ ಇಲ್ಲಿಂದ ಮತ್ತೆ ಒಂದು 8 ಕಿಲೋಮೀಟ್ರ್ ಒಳಗೆ ಹೋಗಬೇಕು. ರೋಡ್ ಹೆಂಗಿದೆಯೋ ಗೊತ್ತಿಲ್ಲ, ಬೆಟ್ಟ ಗುಡ್ಡ ಹಳ್ಳ ನಿನ್ನೆ ಹೆಂಗಿದೆಯೋ ಗೊತ್ತಿಲ್ಲ, ನೋಡ್ತೀನಿ ಹೋಗ್ತಾ. ಸೊ ಫೈನಲಿ ನಾನಿದ್ದೀನಿ ಬೆಟ್ಟದ ಭೈರವೇಶ್ವರ ಟೆಂಪಲ್ಲು. ಇದು ಲವ್ ಮಾಕ್ಟೇಲ್ 2 ಫಿಲ್ಮ್ ಶೂಟಿಂಗ್ ನಡೆದ ಪ್ಲೇಸ್ ಇದು. ಜನನೂ ಇದ್ದಾರೆ. ಲವ್ ಮಾಕ್ಟೇಲ್ 2 ಫಿಲ್ಮ್ ನೋಡಿದಾಗಲೇ ನನಗೆ ಗೊತ್ತಾಗುತ್ತೆ ಈ ಒಂದು ಪ್ಲೇಸು ಎಷ್ಟು ಚೆನ್ನಾಗಿದೆ. ಸೊ ಜನಗಳೆಲ್ಲ ತುಂಬ ಇದ್ದಾರೆ, ಹಾಗೆ ಪ್ರೀ ವೆಡ್ಡಿಂಗ್ ಶೂಟ್ ನಡೀತಾ ಇದೆ. ಸೊ ಇಲ್ಲಿಂದ ಇವಾಗ ಹೊರಡ್ತೀನಿ. ನೆಕ್ಸ್ಟ್ ಹೋಗೋದು ಬೇಲೂರು, ಅಲ್ಲಿ ಹೋಗಿಬಿಟ್ಟು ನೋಡೋಣ. ಇವಾಗ ಬೆಟ್ಟದ ಭೈರವೇಶ್ವರ ಹೋಗಿ ಬಂದೆ, ಇನ್ನೇನು ಬೇಲೂರು ರೋಡಲ್ಲಿದ್ದೀನಿ. ಈ ರೋಡ್ ಮಾತ್ರ ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ಇಲ್ಲೇ ನಾನು ಸ್ಟಾಪ್ ಮಾಡಿದೆ, ಒಂದು ಫೋಟೋ ಎಲ್ಲ ವೀಡಿಯೋಸ್ ಎಲ್ಲ ತೊಗೊಳ್ಳೋಣ ಅಂತ ಸ್ಟಾಪ್ ಹಾಕಿದ್ದೀನಿ. ಇನ್ನೇನು ಬೇಲೂರು ಒಂದು 20 ಕಿಲೋಮೀಟರ್ಸ್ ಇದೆ. ಅಲ್ಲಿ 2 ಲೊಕೇಶನ್ ನೋಟ್ ಮಾಡ್ಕೊಂಡಿದ್ದೀನಿ. ಒಂದು ಚೆನ್ನಕೇಶ್ವರ ದೇವಾಲಯ, ಇನ್ನೊಂದು ಯೋಗಾಚಿ ಡ್ಯಾಮ್ ಅಂತ ಇದೆ, ಅಲ್ಲಿ ಹೋಗ್ತೀನಿ. 2 ಹತ್ತತ್ರನೇ ಇದೆ, ಆನ್ ದ ವೇ ಹೋಗುವಾಗಲೇ ಸಿಗುತ್ತೆ ಎಲ್ಲನೂ. ಫೈನಲಿ ನಾನು ಚೆನ್ನಕೇಶ್ವರ ದೇವಾಲಯಕ್ಕೆ ಬಂದೈತೆ. ಪೇ ಮಾಡಿಬಿಟ್ಟೆ ಪಾರ್ಕ್ ಮಾಡಬೇಕಾಗುತ್ತೆ ಅಲ್ಲಿ. ನೋಡಿ, ನಮ್ಮ ಕನ್ನಡಿಗರು ಎಷ್ಟು ವಿಶಾಲ ಹೃದಯದವರು ಅಂತ ಹೇಳೋಕ್ಕೆ ಇದೇ ಒಂದು ಸಾಕ್ಷಿಯಾಗಿರುತ್ತೆ ನೋಡಿ. ಏನಕ್ಕಂದರೆ ಇಷ್ಟು ವಿಶಾಲವಾಗಿದೆ ಈ ಜಾಗನೇ ನೋಡಿ. ಇಲ್ಲ ಒಳಗೆಲ್ಲ ಹೋಗ್ಬೋದು ಅನ್ಸುತ್ತೆ, ಹೋಗ್ತೀನಿ, ಗೊತ್ತಿಲ್ಲ ಹೋಗ್ಬೋದೋ ಇಲ್ಲೋ ಅಂತ ಗೊತ್ತಿಲ್ಲ. ಯಾರೂ ಹೋಗ್ತಾ ಇಲ್ಲ, ಇಲ್ಲ ಹೊರಗಡೆನೇ ಸುತ್ತಾಗ್ತಾ ಇದ್ದಾರೆ. ಇದರ ಸ್ಟೋರಿ ಹೇಳ್ಬೋದಿತ್ತು, ಬಟ್ ನನಗಷ್ಟು ಗೊತ್ತಿಲ್ಲ. ಸ್ಟೋರಿ ಗೊತ್ತಾದ ಮೇಲೆ ಹೇಳ್ತೀನಿ. ಸೊ ಇಲ್ಲಿರೋದು ಸೌಮ್ಯ ನಾಯಕಿ ದೇವಾಲಯ, ಅಮ್ಮನವರು. ಅಲ್ಲ ಒಳಗಡೆ ಫೋಟೋ ಅಲೋ ಇಲ್ಲಂತೆ. ಸೊ ಇಲ್ಲಿಂದನೇ ಮಾಡ್ತೀನಿ. ನಾನು ಇವಾಗಲೇ ನೋಡಿರೋದು, ಅದರೊಳಗೆ ಹೋಗಿ ಬಂದೆ ನಾನು. ಒಳಗಡೆ ಫೋಟೋಸು ವೀಡಿಯೋಸ್ ಅಲೋ ಇಲ್ಲ ಅಂತ ಹೇಳಿದ್ರು. ಆ್ಯಕ್ಚುಲಿ ಇದು ಸೌಮ್ಯ ನಾಯಕಿ ಅಮ್ಮನವರಂತೆ. ಆಮೇಲೆ ಮುಂದೆ ಹೋಗ್ತೀನಿ, ಬೇರೆ ಯಾವುದಿದ್ರೆ ಅದನ್ನು ತೋರಿಸ್ತೀನಿ. ಇದೇನೋ ಇದೊಂದು ಕಡೆ ಕ್ಲೋಸ್ ಇದೆ, ಯಾವುದು ಗೊತ್ತಿಲ್ಲ. ಆಯಿತು.
ಯೋಗಾಚಿ ಡ್ಯಾಮ್ ಅಂತ ಇದೆ. ಇಲ್ಲಿಂದನೇ ಒಂದು 5 ಕಿಲೋಮೀಟರ್ಸ್ ಇದೆ ಅಷ್ಟೇ ಲೆಫ್ಟಲ್ಲಿ. ಅದಾದಮೇಲೆ ಹಳೆಬೀಡಲ್ಲಿ ಒಂದೆರಡು ದೇವಾಲಯ ಇದೆ, ಅದನ್ನು ನಿಮಗೆ ತೋರಿಸ್ತೀನಿ. ಸೊ ಸದ್ಯಕ್ಕೆ ಇಲ್ಲಿಂದ ಹೊರಡೋಣ. ವೀಕ್ ಡೇಸ್ ಆಗಿರೋದ್ರಿಂದ ಅಷ್ಟು ಜನ ಕಡಿಮೆ ಇದ್ದಾರೆ ಅನಿಸುತ್ತೆ. ವೀಕೆಂಡಲ್ಲಿ ತುಂಬ ಇರ್ತಾರೆ ಜನ ಅನ್ನೋದು. ಚೆನ್ನಾಗಿದೆ ಪ್ಲೇಸ್, ಮಾತ್ರ ತುಂಬ ವಿಶಾಲವಾಗಿದೆ. ನಾನು ಇವಾಗ ಬಂದಿರೋದು ಯೋಗಾಚಿ ಡ್ಯಾಮ್ ಹತ್ರ. ಅಲ್ಲಿ ಬೇಲೂರಿಂದನೇ ಲೆಫ್ಟಲ್ಲಿದೆ, ಚಿಕ್ಕಮಂಗ್ಳೂರು ರೋಟಲ್ಲಿದೆ. ಇದು ನೋಡ್ತಾ ಇದೆ ಮ್ಯಾಪಲ್ಲಿ. ಒಂದು ನಮ್ಮ ದೇವಾಲಯ ಒಂದು ಆಯಿತು, ಮತ್ತು ಸರೌಂಡಿಂಗ್ ಏನಾದರೂ ನಿಯರ್ ಬೈ ಏನಾದರೂ ಇದ್ದರೆ ಹೋಗೋಣ ಅಂದ್ಕೊಂಡು ಮ್ಯಾಪಲ್ಲಿ ಚೆಕ್ ಮಾಡಿದ್ರೆ ಇದೊಂದು ಡ್ಯಾಮ್ ನೋಡಿದೆ. ಅಯ್ಯೋ ಅಲ್ಲಿ ನೋಡಿಲ್ಲಿ ಅಲ್ಲಿ ಸಮುದ್ರ ಕಂಡಂಗೆ ಆಗ್ತಾಯಿದೆ. ನಮ್ಮೂರನ್ನು ಹೊನ್ನಾವರದಿಂದ ಬೀಚ್ ಕಾಣುತ್ತಲ್ಲ ಬ್ರಿಡ್ಜಿಂದ, ಹಂಗೆ ಕಾಣ್ತಾಯಿದೆ ಅಲ್ಲಿ. ಹೋಗೋ ಅಲ್ಲಿ ನೋಡಿ, ಅವ್ರು ಹೋಗ್ತಾಯಿದ್ದಾರೆ. ಏನು ಅವ್ರ ಜೊತೆನೇ ಹೋಗೋದಾ, ಇಲ್ಲ ನನ್ನದೇ ದಾರಿ, ನಾನು ನಡೆದಿದ್ದೇ ದಾರಿ ಅಂದ್ಕೊಂಡು ನಾನೇ ಹೋಗ್ಲ? ಹಂಗೆ ಹೋಗೋಕೆ ಹೋದ್ರೆ ಆಮೇಲೆ ಅಲ್ಲೇ ಇರೋ ಅಂದ್ಕೊಂಡು ಲಾಕ್ ಮಾಡಿಬಿಡೋರು ನಾನು. ಸೊ ನಮಗೆ ಅಲ್ಲಿ ಹೋಗೋಕ್ಕಾಗಲ್ಲ, ಅಲ್ಲಿಂದ ಗೇಟ್ ಕ್ಲೋಸ್ ಮಾಡಿದ್ದಾರೆ. ಸೊ ನಾವು ಈ ಕಡೆಯಿಂದ ಹಿಂಗೆ ನಡ್ಕೊಂಡು ಹೋಗ್ಬೇಕು, ಕೆಳಗಡೆಯಿಂದ ನಡ್ಕೊಂಡು ಹೋದ್ರೆ ಅಲ್ಲಿದೆ, ಅಲ್ಲಿ ನಿಂತ್ಕೊಂಡು ನೋಡ್ಕೋಬೋದು ನೋಡಿ. ಸದ್ಯಕ್ಕೆ ನೀರು ಬಿಟ್ಟಿಲ್ಲ, ಹೋಗ್ತೀನಿ ಅಲ್ಲಿವರೆಗೂ ಹೋಗಿ ಬರ್ತೀನಿ. ಡ್ಯಾಮ್ ಓಪನ್ ಇರಲ್ಲ, ಅದಕ್ಕಾಗಿಯೇ ಇಲ್ಲಿ ನೀರು ಅಲ್ಲಿ ಸ್ಟೋರೇಜ್ ಆಗಬಾರ್ದು ಅಂದ್ಕೊಂಡು ಲೈಟಾಗಿ ಬಿಟ್ಟಿರ್ತಾರೆ ಇದನ್ನು. ಇದು ಜಸ್ಟ್ ಲೈಟಾಗಿ ಹೋಗ್ತಾ ಇರುತ್ತೆ ಅಷ್ಟೇ. ಇಲ್ಲ ಅದನ್ನು ಬ್ಲಾಕ್ ಮಾಡಿದ್ರೆ ಫುಲ್ ಮೇಲೆ ಬಂದುಬಿಡುತ್ತೆ, ಅಲ್ಲಿ ನೀರು ಸ್ಟೋರ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕಾಗಿ ಡ್ಯಾಮ್ ಓಪನ್ ಮಾಡದೆ ಕ್ಲೋಸ್ ಮಾಡುವಾಗ ಇದನ್ನು ಓಪನ್ ಮಾಡಿರ್ತಾರೆ. ಇದು ಲೈಟಾಗಿ ಹೋಗುತ್ತೆ, ಇದನ್ನು ಒಂದು ಅಲ್ಲಿವರೆಗೂ ಹೋಗುತ್ತೆ ನೋಡಿ, ಹಾಗೆ ಹೋಗಿಬಿಡುತ್ತೆ. ಚಿಕ್ಕ ಕಾಲುವೆ ಮಾಡಿದ್ದಾರೆ, ಅದ್ರ ಮೂಲಕ ಹೋಗುತ್ತೆ. ಸೊ ಡ್ಯಾಮ್ ಓಪನ್ ಮಾಡಿದಾಗ ಮೋಸ್ಟ್ಲಿ ಇದನ್ನು ಇಲ್ಲಿಂದ ಬಿಡ್ತಾರೆ. ಫುಲ್ ನೀರು ಖಾಲಿ ಆಗಿಬಿಟ್ಟು ಇಲ್ಲಿ ನೋಡಿ, ಗ್ರೌಂಡ್ ಫುಲ್ಲು ಕ್ಲಿಯರ್ ಆಗಿದೆ. ಇವಾಗ ಕ್ರಿಕೆಟ್ ಆಡ್ಬೋದು, ವಾಲಿಬಾಲ್ ಆಡ್ಬೋದು, ಏನು ಬೇಕಾದ್ರೂ ಆಡ್ಬೋದು. ಆಡೋಕೆ ಮಾತ್ರ ಚೆನ್ನಾಗಿರುತ್ತೆ ಪ್ಲೇಸ್, ಬಿಟ್ಟರೆ ಹೋಗ್ಬೋದು. ಸೂಪರ್. ಬೇಡ ನೆಕ್ಸ್ಟ್ ಟೈಮ್ ಬರ್ತೀನಿ ಸರ್. ಒಬ್ಬರೇ ಹಿಂಗೆ ಬಂದಿದ್ದು ನೋಡಿದ್ದೀನಿ ಇವತ್ತು. ಆ್ಯಕ್ಚುಲಿ ಬರೀ ದೇವಾಲಯ ಮಾತ್ರ ಇರುತ್ತೆ ಅಂದ್ಕೊಂಡೆ, ಇಲ್ಲಿ ನೋಡಿ ಸಕ್ಕತ್ತಾಗಿದೆ ಗಾರ್ಡನ್. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಇಷ್ಟು ನೀಟಾಗಿದೆ ನೋಡಿ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಮಾತ್ರ, ತುಂಬ ಚೆನ್ನಾಗಿದೆ, ನೀಟಾಗಿದೆ. ಜನನೂ ಅಷ್ಟೇ, ತುಂಬ ಜನ ಇದ್ದಾರೆ. ಹೊರಗಡೆ ಪಾರ್ಕಿಂಗಲ್ಲೂ ನೋಡಿದೆ, ಗಾಡಿಗಳೆಲ್ಲ ತುಂಬ ಇದೆ. ಅಲ್ಲಿ ಬೇಲೂರಲ್ಲೂ ಕೂಡ ಅಷ್ಟೊಂದು ಇರಲಿಲ್ಲ ಜನ, ಸ್ವಲ್ಪ ಕಡಿಮೆನೇ ಇದ್ದರು. ಇಲ್ಲಿ ಮಾತ್ರ ಸ್ವಲ್ಪ ಜಾಸ್ತಿನೇ ಇದ್ದಾರೆ. ಓ ಮೈ ಗಾಡ್, ಶೂ ಇಲ್ಲೇ ಬಿಚ್ಚಬೇಕನ್ಸುತ್ತೆ. ಇಲ್ಲ ಒಳಗೆ ಹೋಗೋದಾದ್ರೆ ಮಾತ್ರ ಬಿಚ್ಚಬೇಕು, ಇಲ್ಲ ನಾನು ಒಳಗೆ ಹೋಗಲ್ಲ. ಜೈ ಗಣೇಶ್. ಮಕ್ಕಳೆಲ್ಲ ಸಾಲಾಗಿ ಹೋಗಿ, ಮಕ್ಕಳೇ ಲೈನಾಗಿ ಬನ್ನಿ ಎಲ್ಲರೂ. ಮಕ್ಕಳೇ ಚೆನ್ನಾಗಿ ಬೇಡ್ಕೋಕು, ನಿಮಗೆ ಒಳ್ಳೆ ಬುದ್ಧಿ ಕೊಡಲಿ ಅಂತ ಬೇಡ್ಕೊ. ಹಂಗೆ, ವೆರಿ ಗುಡ್. ಹಂಗೆ ಇವರನ್ನೇ ನಾನು ಕರ್ಕೊಂಡು ಬಂದವ್ರ ಥರ ಮಾಡ್ತಾಯಿದ್ದಾರೆ. ಇವರಲ್ಲ ನಾನು. ಒಳಗಡೆ ಮಾತ್ರ ತುಂಬ ಕೂಲಾಗಿದೆ, ತುಂಬ ಕೂಲಾಗಿದೆ ನಿಜವಾಗ್ಲೂ. ಮಧ್ಯಾಹ್ನ ಹೊತ್ತಿಗೆ ಬಂದರೆ ಇಲ್ಲೇ ಪಕ್ಕ ನಿದ್ದೆನೇ ಬಂದುಬಿಡುತ್ತೆ ಇಲ್ಲಿ ಬಂದ್ರೇ. ನೋಡಿ, ಆ ಕಡೆಯಿಂದ ಎಂಟ್ರೆನ್ಸು, ಈ ಕಡೆಯಿಂದ ಎಕ್ಸಿಟ್. 4 ಮೇನ್ ಗೇಟ್ ಇದೆ. ಲೆಫ್ಟ್ ಸೈಡು ರೈಟ್ ಸೈಡಲ್ಲೂ ಕೂಡ ಇದೆ, ಹಿಂದೆ ಮುಂದೆ ಕೂಡ ಇದೆ. ಇದು ಇಷ್ಟೇ, ಇಲ್ಲಿರೋದು ಇಷ್ಟೇ. ನಮ್ಮದೊಂದು ಸಿಂಗಲ್ ಫೋಟೋ ತಗೊಳ್ಳೋಣ ಅಂದರೆ ಆಗ್ತಾನೇ ಇಲ್ಲ. ಎಲ್ಲಿ ಯಾರ ಹತ್ರ ಆದರೂ ತಗೊಳ್ಳೋಣ ಅಂದ್ರೂ ಅದು ಆಗ್ತಾಯಿಲ್ಲ. ಬೇಡ, ಸಿಂಗಲ್ ಫೋಟೋನೂ ಬೇಡ, ಏನೂ ಬೇಡ. ದೇವ್ರ ಫೋಟೋ ಇದ್ರೆ ಸಾಕು, ನಿಮ್ಗಳಿಗೆ ತೋರಿಸಿದ್ರೆ ಸಾಕು. ಅಂತೂ ಡೆಸ್ಟಿನೇಷನ್ಸ್ ಎಲ್ಲನೂ ಕಂಪ್ಲೀಟ್ ಆಗಿದೆ. ಸೊ ಬೆಟ್ಟದ ಭೈರವೇಶ್ವರ, ಬೇಲೂರು, ಅಲ್ಲಿ ಇನ್ನೊಂದು ಇದು ಡ್ಯಾಮ್, ಆಮೇಲೆ ಫೈನಲಿ ಲಾಸ್ಟ್ ಒನ್ ಹಳೆಬೀಡಲ್ಲಿ ಅದಕ್ಕೆ ಹೊಯ್ಸಳೇಶ್ವರ ಟೆಂಪಲ್ ಎಲ್ಲನೂ ಕಂಪ್ಲೀಟ್ ಆಗಿದೆ. ತುಂಬ ಹಸುವಾಗ್ತಿದೆ, ತುಂಬ ಸುಸ್ತಾಗ್ತಿದೆ. ಬ್ರೇಕ್ಫಾಸ್ಟು ಕೂಡ ಮಾಡಿರಲಿಲ್ಲ. ಬೆಳಗ್ಗೆ ಬರುವಾಗ 1-2 ಸಲ ಟೀ ಕುಡಿದಿದ್ದು ಅಷ್ಟೇ, ಬ್ರೇಕ್ಫಾಸ್ಟ್ ಕೂಡ ಮಾಡಿರಲಿಲ್ಲ. ಇವಾಗ ಹೋಗ್ತೀನಿ, ಊಟ ಮಾಡ್ತೀನಿ. ಫುಲ್ ಪ್ಯಾಟಿಂಗ್ ಮಾಡಿಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿ
ಹಂಗೆ ಸೀದಾ ಬ್ಯಾಂಗ್ಳೂರಿಗೆ ಹೋಗ್ತೀನಿ. ನಿಯರ್ ಬೈ ಆನ್ ದ ವೇ ಯಾವುದಾದ್ರೂ ಪ್ಲೇಸಸ್ ಇದ್ದರೆ ನೋಡ್ತೀನಿ, ಹೋಗ್ತೀನಿ, ಎಕ್ಸ್ಪ್ಲೋರ್ ಮಾಡ್ತೀನಿ, ಟ್ರೈ ಮಾಡ್ತೀನಿ. ಇದ್ದರೆ ಓಕೆ, ಇಲ್ಲಾಂದರೆ ಹಾಗೆ ಡೈರೆಕ್ಟ್ ಬ್ಯಾಂಗ್ಳೂರಲ್ಲೇ ಹೋಗ್ತೀನಿ. ಸಾಯಂಕಾಲ ಒಳಗೆ ಹೋಗಬೇಕು. ಸೊ ಬನ್ನಿ ನೋಡೋಣ, ನೆಕ್ಸ್ಟ್ ಏನಂತ ನನಗೂ ಗೊತ್ತಿಲ್ಲ, ವೀಡಿಯೋದಲ್ಲಿ ತೋರಿಸ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಆಗಿರಿ. ಸೊ ಹಳೆಬೀಡಲ್ಲಿ ಒಂದು ಊಟಕ್ಕೆ ಬಂದಿದ್ದೀನಿ. ಊಟ ಮಾಡಿಕೊಂಡು ನೋಡ್ತೀನಿ. Some space, just think about it, think about it. Maybe separate is better. ನಾನು ಬ್ಯಾಂಗ್ಳೂರಿಗೆ ರಿಟರ್ನ್ ಹೋಗ್ಬೇಕು ಅಂದ್ಕೊಂಡು ಹೋಗ್ತಾ ಇದ್ದೆ. ಸಡನ್ನಾಗಿ ಒಂದು ನನ್ನ ಫೇವ್ರೇಟ್ಸ್ ಪ್ಲೇಸ್ ನನಗೆ ಜ್ಞಾಪಕ ಬಂತು. ಆನ್ ದ ವೇ ಹೋಗುವಾಗ ಕುಣಿಗಲ್ಲಲ್ಲಿರೋ ಪಂಚಮುಖಿ ಆಂಜನೇಯ ಟೆಂಪಲ್ಲು, ಆಂಜನೇಯನ ಮೂರ್ತಿನ ಸಡನ್ನಾಗಿ ನೆನಪಾಯಿತು. ಹಂಗೆ ಹೋಗೋಣ ಅಂದ್ಕೊಂಡು ಬಂದುಬಿಟ್ಟೆ. ಇವಾಗ ನಾನು ಅಲ್ಲೇ ಇದ್ದೀನಿ. ಸೊ ನೋಡ್ತಾ ಇರ್ಬೋದು ಆಂಜನೇಯ ವಿಗ್ರಹ ಎಷ್ಟು ಹೈಟಲ್ಲಿದೆ. ನಾನು ಫೋಟೋದಲ್ಲಿ ವೀಡಿಯೋದಲ್ಲಿ ನೋಡಿದ್ದೆ, ತುಂಬ ಚಿಕ್ಕದಾಗಿ ಕಾಣಿಸ್ತಾ ಇತ್ತು. ಬಟ್ 161 ಅಡಿ ಇದೆ ಅಂತೆ. ನೋಡಿ, ಓ ಮೈ ಗಾಡ್, ಹತ್ತಿರದಿಂದ ನೋಡಿ, ಲೈವಲ್ಲಿ ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ಹೈಟ್ ಇದೆ ಗೊತ್ತಾ. ನನ್ನ ಫೋಟೋದಲ್ಲಿ ವೀಡಿಯೋದಲ್ಲಿ ತುಂಬ ಚಿಕ್ಕದಾಗಿ ಕಾಣ್ತಾ ಇತ್ತು. ಇಷ್ಟು ಹೈಟ್ ಇದೆ ಅಂತ ಗೊತ್ತೇ ಇರಲಿಲ್ಲ. ಏನು ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದು ನೋಡಿ, ಅನ್ಎಕ್ಸ್ಪೆಕ್ಟೆಡ್. ಅದಕ್ಕೆ ಹೇಳೋದು ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಅಂತ. ನಾನು ಬೆಂಗಳೂರಿಗೆ ರಿಟರ್ನ್ ಹೋಗೋಣ, ಇನ್ಯಾವುದು ಪ್ಲೇಸ್ ಇಲ್ಲ ಅಂದ್ಕೊಂಡು ಬರ್ತಾ ಇರಬೇಕಾದ್ರೆ ನನಗೆ ಸಡನ್ನಾಗಿ ಜ್ಞಾಪಕ ಆಯಿತು, ಪಂಚಮುಖಿ ಆಂಜನೇಯ ಮೂರ್ತಿ ಇದೆ, ಕುಣಿಗಲ್ಲಲ್ಲೇ ಇದೆ ಅಂದ್ಕೊಂಡು ಸಡನ್ನಾಗಿ ಮ್ಯಾಪ್ ಹಾಕಿದೆ, ಬಂದೆ. ಜೈ ಆಂಜನೇಯ.